ಆಯ್ ಸ್ನೇಹಿತರೆ ನಮಸ್ಕಾರ. ಇವತ್ತು ನುಗ್ಗೆಕಾಯಿ ಸೊಪ್ಪಲ್ಲಿ ಒಂದು ಪುಡಿ ಮಾಡೋಣ. ಈ ಪುಡಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳು ಮನೇಲಿ ಸ್ಟೋರೇಜ್ ಮಾಡ್ಕೋಬಹುದು. ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಪುಳಿಯೋಗರಿಗಂತ ಸೂಪರ್ ಆಗಿದೆ ಕಣ್ರಿ, ಮಕ್ಳಿಗಂತೂ ಇನ್ನೂ ಸೂಪರ್. ಬನ್ನಿ ನೋಡೋಣ. ಒಂದು ಬಾಂಡ್ಲಿಯಲ್ಲಿ ಉದ್ದಿನ ಬೇಳೆ, ಧನಿಯಾ, ಕಡಲೆಬೇಳೆ, ಜೀರಿಗೆ, ಕಾಳ್ಮೆಣಸು, ಸಾಂಬಾರ್ ಬೇಳೆ, ಬೆಳ್ಳುಳ್ಳಿ, ಒಣಗಿರೋ ಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಸೈಡ್ಗೆ ಇಟ್ಕೊಳ್ಳಿ. ಇನ್ನೊಂದು ಬಾಂಡ್ಲಿಯಲ್ಲಿ ನುಗ್ಗೆಕಾಯಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನುಗ್ಗೆಕಾಯಿ ಸೊಪ್ಪಲ್ಲಿ ಮಕ್ಕಳಿಗೆ ಬೇಕಾದಷ್ಟು ವಿಟಮಿನ್ ಸಿಗುತ್ತೆ. ಖಂಡಿತಗಳು ಇದೆಲ್ಲ ಪುಡಿ ಸ್ವಲ್ಪ ಉಪ್ಪು ಹಾಕಿ ಪುಡಿ ಮಾಡ್ಕೊಳ್ಳಿ. ರೆಡಿ ಆಯ್ತು ನುಗ್ಗೆಕಾಯಿ ಸೊಪ್ಪು ಪುಡಿ. ಖಂಡಿತಗಳು ಕಣ್ರಿ, ಸಖತ್ತಾಗಿದೆ ತಿನ್ನಕ್ಕಂತೂ. ಮತ್ತೆ ತಡ ಯಾಕೆ ಮಾಡ್ತೀರಾ? ಇವತ್ತೇ ಮಳೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಚಿತ್ರಾನ್ನಕ್ಕೆ ಯೂಸ್ ಮಾಡ್ಬೋದು, ಪುಳಿಯೋಗರೆಗೆ ಯೂಸ್ ಮಾಡ್ಬೋದು. ನೀವು ಚಿತ್ರಾನ್ನ ಯಾವ ಥರ ಯೂಸ್ ಮಾಡ್ತೀರೋ, ಪುಳಿಯೋಗರೆ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರ ಈ ಪುಡಿನ ಯೂಸ್ ಮಾಡ್ಕೋಬೋದು. ಸ್ಟವ್ ಮುಂದೆ ನಿಂತಿರೋವಾಗ ಲವ್ಯಿಂದ ಕುಕ್ ಮಾಡಿ ಸುಮಾರು ಅಡಿಗೆನು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ಮಾಡ್ಕೊಳ್ಳಿ, ಖುಷಿ ಖುಷಿ ತಿನ್ಕೊಳ್ಳಿ, ಮಜಾ ಮಾಡಿ ಸ್ನೇಹಿತರೆ.